ಒಬ್ಬ ಎ.ಕೆ.ಎಂ. ಅಶ್ರಫ್ ಅಂತಕ್ಕಂಥ ವ್ಯಕ್ತಿ ಮತ್ತು ಕೆ ಸುರೇಂದ್ರನ ನಡುವೆ ಒಂದು ಚರ್ಚೆ ನಡೀತಾ ಇದೆ. ನಾನು ಆತನ ಚುನಾವಣಾ ಅಫಿಡವಿಟ್ ನೋಡಿದೆ. 245 ಕ್ರಿಮಿನಲ್ ಕೇಸ್, 245 ಕ್ರಿಮಿನಲ್ ಕೇಸ್ ಹಾಕಿಸಿಕೊಂಡವನು ಕ್ರಿಮಿನಲ್ಲೇ ಆಗಿರಬೇಕು ಹೊರತು ಆತ ಜನಪ್ರತಿನಿಧಿ ಆಗಲಿಕ್ಕೆ ಸಾಧ್ಯ ಇಲ್ಲ, ಜನಪ್ರತಿನಿಧಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ವಿಶೇಷದ ಸಂಗತಿ ಹೇಳ್ತೇನೆ, ಎ.ಕೆ.ಎಂ. ಅಶ್ರಫ್ ಮೇಲೂ ಕೆಲವು ಕೇಸ್ ಬಿದ್ದಿದೆ. ಯಾವ ಕಾರಣಕ್ಕಾಗಿ? ನರೇಂದ್ರ ಮೋದಿ ಅವರ ಸರ್ಕಾರ ಅಕ್ರಮವಾಗಿ ಕುಂಬಳೆಯಲ್ಲಿ ಟೋಲ್ ಅನ್ನು ಹಾಕಿದ್ರೆ ಆ ಟೋಲ್ ಅನ್ನ ಮಂಜೇಶ್ವರ ವಿಧಾನಸಭೆ ಕ್ಷೇತ್ರದ ಜನರಿಗಾಗಿ ತೆರವು ಮಾಡುವ ಹೋರಾಟದಲ್ಲಿ ಭಾಗವಹಿಸಿದ ಕಾರಣಕ್ಕಾಗಿ ಎ.ಕೆ.ಎಂ. ಅಶ್ರಫ್ ಮೇಲೆ ಪ್ರಕರಣ ದಾಖಲಾಗಿದೆ. ಇವ್ರದ್ದು IPCಯಲ್ಲಿ ಇರಬಹುದಾದ ಎಲ್ಲ ಸೆಕ್ಷನ್ಗಳನ್ನು ಕವರ್ ಮಾಡಿಕೊಂಡಿರುವ 245 ಪ್ರಕರಣಗಳ ಸರದಾರ ಕೆ ಸುರೇಂದ್ರನ್ ಅವರೇ, ಮತ್ತೆ ನೀವು ಕ್ಯಾಲಿಕಟ್ಟಕ್ಕೆ ಹೋಗಬೇಕು. ಸಾಧ್ಯವಾದರೆ UDF ಸರ್ಕಾರ ಇಲ್ಲಿ ಬಂದ ನಂತರ 5 ವರ್ಷ ಬಿಟ್ಟು ಚುನಾವಣೆ ಬಂದಾಗ ಮತ್ತೆ ಮಂಜೇಶ್ವರಕ್ಕೆ ಬರುವ ಕೆಲಸವನ್ನು ಮಾಡಬೇಕೇ ಹೊರತು ಈಗ ಮಂಜೇಶ್ವರಕ್ಕೆ ಬಂದು ನೀವು ಚುನಾವಣೆಯನ್ನು ಎದುರಿಸ್ತಕ್ಕಂಥ ನೈತಿಕತೆ ನಿಮಗೆ ಇಲ್ಲ, ನೈತಿಕತೆ ನಿಮಗೆ ಇಲ್ಲ. ಅರೆ, ನನ್ನೂರಿನಲ್ಲಿ ಭೂಕುಸಿತ ಆಗುತ್ತೆ, ಕಾರವಾರದಲ್ಲಿ ಬೋಸರಾಜ್ ಸರ್. ಈ ಮಂಜೇಶ್ವರ ವಿಧಾನಸಭೆ ಕ್ಷೇತ್ರದ ಒಬ್ಬ ಸಾಮಾನ್ಯ ಚಾಲಕ ಅರ್ಜುನ್ ಎನ್ನುವ ಯುವಕ ಆ ಮಣ್ಣಿನಲ್ಲಿ ಸಿಲುಕಿದ್ರೆ ಈ ಮನುಷ್ಯ ನನ್ನೂರಿನ ತಾಯಿಯ ಮಗ, ಅವರ ದುಃಖವನ್ನು ಭರಿಸಬೇಕು ಅನ್ನುವ ಕಾರಣಕ್ಕಾಗಿ ಎ.ಕೆ.ಎಂ. ಅಶ್ರಫ್ ಬಂದು ಅಲ್ಲಿ ಕ್ಯಾಂಪ್ ಮಾಡ್ತಾರೆ. ಕ್ಯಾಂಪ್ ಮಾಡಿ ಆ ಯುವಕನ ಜೀವವನ್ನು ಉಳಿಸ್ಕೊಳ್ಳೋಕ್ಕಾಗಲ್ಲ, ಆ ಹೆಣವನ್ನು ಬಂದು ಆ ತಾಯಿಗೆ ಕೊಡ್ತಾರೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಚರ್ಚೆ ಆಗ್ತಿದೆ. ಆ ಹುಡುಗನ ತಾಯಿ ಚುನಾವಣೆಯ ಡೆಪಾಸಿಟ್ ಕಟ್ಟಲಿಕ್ಕೆ ನಮ್ಮ ಅಭ್ಯರ್ಥಿ ಎ.ಕೆ.ಎಂ. ಅಶ್ರಫ್ನಿಗೆ ಕೊಡ್ತಾರೆ. ಯಾಕೆಂದರೆ ಎ.ಕೆ.ಎಂ. ಅಶ್ರಫ್ ಈಗ ಅವರ ಮನೆಯ ಮಗನಾಗಿದ್ದಾನೆ. ಕೆ ಸುರೇಂದ್ರನ್ ಮಾತಾಡಿದ್ದನ್ನು ಕೇಳಿದೆ ನಾನು. ಎ.ಕೆ.ಎಂ. ಅಶ್ರಫ್ ಅವರ ರಸ್ತೆ ಆಗಬೇಕಾದ್ರೆ ಅದು ಪಳ್ಳಿಯ ಎದುರುಗಡೆ ಆಗ್ತದೆ, ಮಸೀದಿಯ ಎದುರುಗಡೆ ಆಗ್ತದೆ ಅಂತ. ಈ ರೀತಿ ಸುಳ್ಳನ್ನು ಹೇಳಬೇಡಿ. ಎ.ಕೆ.ಎಂ. ಅಶ್ರಫ್ ಅವರು ರಸ್ತೆ ಕಾಮಗಾರಿ ಮಾಡಿದ್ರೆ ಎಲ್ಲಿ ಮನುಷ್ಯರಿದ್ದಾರೆ ನೋಡಿ ಅಲ್ಲಿ ಕಾಮಗಾರಿಯನ್ನು ಮಾಡಿದ್ದಾರೆ ಹೊರತು ಜಾತಿ ಮತಧರ್ಮವನ್ನು ನೋಡಿ ಕಾಮಗಾರಿಯನ್ನು ಮಾಡಲಿಲ್ಲ. ಎ.ಕೆ.ಎಂ. ಅಶ್ರಫ್ ಅವರು 846 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕಾಮಗಾರಿಯನ್ನು ನಾನು ಮಂಜೇಶ್ವರ ವಿಧಾನಸಭೆ ಕ್ಷೇತ್ರದಲ್ಲಿ ಮಾಡಿದ್ದೇನೆ ಎನ್ನುವುದನ್ನು ಹೇಳ್ತಾ ನಿಮ್ಮ ಎದುರುಗಡೆ ಚುನಾವಣೆಗೆ ಬಂದಿದ್ದಾರೆ. ಹರ್ಷದ್, CM ಬರಲಿ, ನಾನು ಆಮೇಲೆ ಅಲ್ಲ CM ಬಂದ ಮೇಲೆ 2 ಪಾಯಿಂಟ್ ಅವ್ರಿಗೆ ಹೇಳಿ ಮತ್ತೆ ಮಾತು ನಿಲ್ಸೋಣ. ಎಸ್, ಆಮೇಲೆ ನಾನೀಗ ಹೇಳ್ತೇನೆ ಅವರನ್ನು ಸ್ವಾಗತ ನಾನು ಮಾಡ್ತೇನೆ. ನಿಮ್ಮೆಲ್ಲರ ಅಕ್ಕರೆಯ ಜನನಾಯಕರು. ಕೇರಳ ಮತ್ತು ಕರ್ನಾಟಕ ಎಂದರೆ ಅದು ಅಣ್ಣ ತಮ್ಮಂದಿರ ನಾಡು ಅಂತ ಹೇಳಿ ನಿರಂತರವಾಗಿ ಸಾಧಿಸಿ ತೋರ್ತಾ ಇರ್ತಕ್ಕಂಥ ಕರ್ನಾಟಕ ರಾಜ್ಯದ ಅಭಿವೃದ್ಧಿಯ ಹರಕಾರರು, ಅಹಿಂದ ನಾಯಕರು, ಜನಮಾನ